ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಇದೀಗ ರಾಜ್ಯದಲ್ಲಿ ಇವತ್ತಿನ ದಿನ ಬೆಳಗ್ಗೆಯಿಂದ ₹3 ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಗ್ಯಾಸ್ ಮೇಲೆಲ್ಲ ಬೆಲೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದು ಗ್ಯಾಸ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಹೇಳ್ತಿರೋ ಕಾರಣ ಕರೆಕ್ಟ್ ಆಗಿದೆ. ನಾನು ಜನಕ್ಕೆ ಏನು ಹೇಳೋದು, ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ, ಓಕೆ, ಲಿಮಿಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಆಲ್ಟರ್ನೇಟ್ ಏನಿದೆ, ಎಲೆಕ್ಟ್ರಿಕ್ ವೆಹಿಕಲ್, ಈ ಗೋ ಫಾರ್ ಎಲೆಕ್ಟ್ರಿಕ್. ಸಾಧ್ಯವಾದಷ್ಟು ಪೆಟ್ರೋಲು, ಡೀಸೆಲು, LPG ಗಾಡಿಗಳನ್ನ ಕಡಿಮೆ ಮಾಡಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ವೆಹಿಕಲ್ಗೆ. ನಾನು 6 ವರ್ಷದಿಂದ ಜನಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಬೆಟರ್ ಗೋ ಫಾರ್ ಎಲೆಕ್ಟ್ರಿಕ್. ಯಾರು ಪ್ರತಿದಿನ ರೆಗ್ಯುಲರ್ ಆಗಿ ಡ್ಯೂಟಿ ಮಾಡೋವಂಥವ್ರು, 50 ಕಿಲೋಮೀಟರ್ 100 ಕಿಲೋಮೀಟರ್ ಓಡೋವಂಥವ್ರು ಎಲೆಕ್ಟ್ರಿಕ್ ವೆಹಿಕಲ್ಗೆ ಜಂಪ್ ಮಾಡ್ಕೊಳ್ಳಿ. ಈಗ ಈವನ್ ಪೆಟ್ರೋಲ್ ಗಾಡಿನೇ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಕನ್ವರ್ಷನ್ ಮಾಡೋವಂಥದ್ದು ಕಂಪ್ನಿಗಳು ಇದ್ದಾವೆ. ಸೊ ಅದಕ್ಕೆ ಮಾಡ್ಕೊಳ್ಳಿ, ಸುಮ್ಮನೆ ಕಂಪ್ಲೇಂಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಲ್ವಾ. ಈಗ ನಾವು ಆಲ್ಟರ್ನೇಟ್ ಏನಿದೆ ಅದನ್ನು ಸಿಕ್ಕಿ ನಾವು ಸದ್ಬಳಕೆ ಮಾಡ್ಕೋಬೇಕು. ಈಗ ಪರಿಸ್ಥಿತಿ ಆ ಥರ ಇದೆ, ಒಂದು ಕಡೆಯಲ್ಲಿ ಇಬ್ಬರು ಆಟ ಆಡ್ತಾ ಇದ್ದಾರೆ. ಈಗೇನು ಇಬ್ಬರು ಆಟ ಆಡ್ತಿದ್ದಾರೆ, ಅದು ಅವ್ರಿಗೆ ಆಟ. ಅದು ಪ್ರಪಂಚದ ದೃಷ್ಟಿಗೆ ಅದು ಯುದ್ಧ. ಆದರೆ ಅವ್ರು ಮಾಡ್ತಿರೋದು ಏನಂದರೆ, ನನ್ನ ಹತ್ರ ಪಟಾಕಿ ಇದೆ, ನಿನ್ನ ಹತ್ರ ಪಟಾಕಿ ಇದೆ, ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದೆ, ಖಾಲಿ ಮಾಡ್ಕೊಳ್ಳಿ. ಖಾಲಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಕ್ಸ್ಪೈರಿ ಡೇಟ್ ಆದಮೇಲೆ ಅದು ಡಮ್ ಅನ್ನಲ್ಲ. ಪ್ರಪಂಚ ದೃಷ್ಟಿಗೆ ಅಷ್ಟೇ ಅದು ಯುದ್ಧ, ನಮ್ಮ ದೃಷ್ಟಿಗೆ. ಆದರೆ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಅವ್ರು ಆಡ್ತಿರೋದು ಆಟ. ಅವ್ರು ಆಡ್ತಿರೋ ಆಟದಿಂದ ಏನಾಗ್ತಿದೆ, ಪ್ರಪಂಚದ ಎಕಾನಮಿ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಇದು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಸೊ ನಾವು ಹೇಳೋದೇನೆಂದರೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಅದು ಎಲ್ಲರಿಗೂ ಬರ್ಡನ್ನೇ. ಅಪ್ಡೇಟ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಈಗ ನಾನು ಯೂಸ್ ಮಾಡ್ತೀನಿ, ಪೆಟ್ರೋಲ್ ಗಾಡಿ ಇದ್ದಾಗ ಮಾತ್ರ ಅಷ್ಟು ಯೂಸ್ ಮಾಡ್ತೀನಿ, ಬಾಕಿ ಟೈಮಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀವಿ. ಆಲ್ಟರ್ನೇಟ್ ಏನಿದೆ, ಈಗ ನಮ್ಮ ಮನೇಲಿ 2 ಗಾಡಿ ಇದೆ, ಒಂದು ನನ್ನ ಪರ್ಸ್ನಲ್ ಗಾಡಿ, ಮನೆಯವ್ರ ಗಾಡಿ. ಅವರು ಸಾಧ್ಯ ಆದಷ್ಟು ಕಡಿಮೆ ಮಾಡಿ ಈಗ ನೆಕ್ಸ್ಟು ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಗಾಡಿಗೆ ಹೋಗ್ತಾ ಇದ್ದೀವಿ. ಆಟೋನು ಎಲೆಕ್ಟ್ರಿಕ್ ಬಂದಿದೆ, ಬಸ್ ಬಂದಿದೆ, ನಾವು ಚೇಂಜ್ ಆಗಬೇಕು ಅಷ್ಟೇ ಅಲ್ವಾ. ಈಗ ನೀವು ತಿಳಿಸ್ಕೊಟ್ರಿ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿ ಅಂತ. ಇತ್ತೀಚೆಗೆ ಮೋದಿ ಅವರು ಸಹ ಒಂದು ಸಂದೇಶವನ್ನ ಕೊಟ್ಟರು, ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿ ಅಂತ. ಬಟ್ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಬ್ಯಾಂಗ್ಳೂರ್ ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ಸಹ ಎಲೆಕ್ಟ್ರಿಕ್ ವಾಹನಕ್ಕೆ ಬೇಕಾಗಿರುವಂತಹ ಬ್ಯಾಟ್ರಿ ಚಾರ್ಜಿಂಗ್ನ ಎಲ್ಲ ಕಡೆ ಇಟ್ಟಿಲ್ಲ. ಮ್ಯಾಕ್ಸಿಮಮ್ ಅಂದರೂ 70ರಿಂದ 80 ಕಿಲೋಮೀಟರ್ ನಾವು ಎಲೆಕ್ಟ್ರಿಕ್ ಗಾಡಿನ ಯೂಸ್ ಮಾಡ್ಬೋದು. ಬಟ್ ಇತ್ತೀಚೆಗೆ ನಡೀತಾ ಇರೋಂಥ ಒಂದಷ್ಟು ಘಟನೆಗಳನ್ನ ನೋಡಿದ್ರೆ ಇದ್ದಕ್ಕಿದ್ದಂಗೆ ಗಾಡಿಗಳು ಬ್ಲಾಸ್ಟ್ ಆಗ್ತಾ ಇದೆ. ಬ್ಲಾಸ್ಟ್ ಆಗೋದಕ್ಕೆ ಒಂದು ಕಾರಣ ಇದೆ, ಪ್ರತಿಯೊಂದಕ್ಕೂ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ಹತ್ರ ಇರೋ ವಸ್ತು ಬಗ್ಗೆ ನಮಗೆ ಅದರ ಪರಿಪೂರ್ಣ ಅರಿವಿರಬೇಕು. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಿದಾಗ ಅದರಿಂದ ಏನೂ ಸಮಸ್ಯೆ ಇಲ್ಲ. ಇದರಲ್ಲಿ ಕೆಲವರು ಏನಾಗ್ತಿದ್ದಾರೆ ಅಂದರೆ, ಬೇಕು ಅಂತ ಅದನ್ನು ಬ್ಲಾಸ್ಟ್ ಮಾಡಿ ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದಾರೆ. ಇದು ರಿಯಾಲಿಟಿ. ಯಾಕಂದರೆ ನಾವು 6 ವರ್ಷದಿಂದ R&D ಮಾಡಿದ್ದೀವಿ ಬ್ಯಾಟ್ರಿ ವೆಹಿಕಲ್ ಬಗ್ಗೆ. ಅದ್ರ ಬಗ್ಗೆ ಕರೆಕ್ಟಾಗಿ ಯೂಸ್ ಮಾಡೋದಿದ್ರೆ ಮಾತ್ರ ಅದು ಏನೂ ಸಮಸ್ಯೆ ಇಲ್ಲ. ಆದರೆ ಅದನ್ನು ಮಿಸ್ಯೂಸ್ ಮಾಡಿ ಅದಕ್ಕೆ ಓವರ್ ಪ್ರೆಷರ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅದು ಬ್ಲಾಸ್ಟ್ ಆಗುತ್ತೆ, ಮನುಷ್ಯನೂ ಬ್ಲಾಸ್ಟ್ ಆಗ್ತಾನೆ. ಈಗ ನಾವು ಪ್ರೆಷರ್ ಜಾಸ್ತಿ ತೊಗೊಂಡ್ರೆ ನಮ್ಮ ಹಾರ್ಟೂ ಬ್ಲಾಸ್ಟ್ ಆಗಿಬಿಡುತ್ತದೆ ಅಲ್ವಾ. ಹಾಗಂತ ನಾವು ವರ್ಕ್ ಮಾಡೋದು ನಿಲ್ಸೋಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಪ್ರತಿಯೊಂದೂ ಅಷ್ಟೇ, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಬಳಕೆ ಮಾಡಬೇಕು, ಎಷ್ಟು ಬಳಕೆ ಮಾಡಬೇಕು, ಅದಕ್ಕೆ ತಕ್ಕಂಗೆ ಅದನ್ನು ಅರ್ಥ ಮಾಡ್ಕೊಂಡು ನಾನು ಯೂಸ್ ಮಾಡಿದ್ರೆ ಪ್ರತಿಯೊಂದು ಸೇಫ್ಟಿ ಇದೆ. ಪ್ರತಿಯೊಂದರಲ್ಲೂ ನೆಗೆಟಿವ್ ಇದೆ, ಮೈನಸ್ಸು ಇದೆ. ಪ್ರತಿಯೊಂದು ನಾವು ಯಾವ ಥರ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಒಟ್ಟಾರೆಯಾಗಿ ನಾವು ಇವಾಗ ಕೇಳ್ತಾ ಇರೋದೇನಂದ್ರೆ, ಇವಾಗ ಇದ್ದಕ್ಕಿದ್ದಂಗೆ ಏಕಾಏಕಿ ಇವಾಗ ಬ್ಯಾಂಗ್ಳೂರಲ್ಲಿ ನಾವು ನೋಡ್ತಾ ಇರೋಂಥ ಸನ್ನಿವೇಶ ಏನಂದ್ರೆ, ಜಾಸ್ತಿ ಪೆಟ್ರೋಲು, ಡೀಸೆಲು, ಅದರಲ್ಲೂ ಸಾರ್ವಜನಿಕರು ಅತಿ ಹೆಚ್ಚಾಗಿ ಯೂಸ್ ಮಾಡೋಂತಹ ಆಟೋ, ಅದರಲ್ಲೂ ಗ್ಯಾಸ್. ಈ ಏಕಾಏಕಿ ಇವಾಗ ತಾನೇ ಇತ್ತೀಚೆಗೆ ₹2 ಜಾಸ್ತಿ ಮಾಡಿದ್ರು. ಇವಾಗ ಸಡನ್ ಆಗಿ ₹1.50, ₹1.75 ಜಾಸ್ತಿ ಮಾಡಿದ್ದಾರೆ. ಒಟ್ಟು ಟೋಟಲ್ ಆಗಿ ₹3 ಜಾಸ್ತಿ ಆಗಿದೆ ಇವತ್ತಿನ ದಿನ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಸಡನ್ ಆಗಿ ಜಾಸ್ತಿ ಮಾಡಿರೋದು ಅದು ಅವ್ರ ನಿರ್ಧಾರ ಇರುತ್ತೆ. ಅಲ್ಲಿ ಇಂಟರ್ನ್ಯಾಷನಲಲ್ಲಿ ರೇಟ್ ವೇರಿಯೇಷನ್ ಆದಾಗ ಅವ್ರು ಮಾಡೇ ಮಾಡ್ತಾರೆ. ಈಗ ಅದನ್ನು ನಾವು ಪ್ರತಿಭಟನೆ ಮಾಡಬೇಕು ಅಂದರೆ ದಾರಿ ಇದೆ. ಬೇರೆ ದೇಶಗಳಲ್ಲಿ ಏನು ಮಾಡ್ತಾರೆ, ವಿತೌಟ್ ಇನ್ಫಾರ್ಮೇಷನ್ನು ಮುಂಚೆನೇ ತಿಳಿಸ್ದೆ ಅಲ್ಲಿ ಏನಾದರೂ ಈ ಥರ ಪ್ರೈಸ್ ಹೈಕ್ ಮಾಡಿದ್ರೆ ಪಬ್ಲಿಕ್ಕು ಸ್ಟಾಪ್ ಮಾಡ್ತಾರೆ, ಯೂಸ್ ಮಾಡಲ್ಲ. ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾರೆ? ಇವತ್ತು ಬೈತಾರೆ, ಮಾರನೇ ಸಹ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ. ಈಗ ನೋಡಿ, ಪ್ರೈಸ್ ಜಾಸ್ತಿ ಆಗಿದೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಏನು ಮಾಡ್ತಾರೆ ಜನ, ರಾತ್ರಿ ಹೋಗಿ ನಿಂತ್ಕೊಳ್ತಾರೆ. ನೀವು ಅಲ್ಲಿ ನಿಂತ್ಕೊಳ್ಬೇಡಿ, ನಿಂತ್ಕೊಳ್ಳಿ, ರೋಡಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಿ. ಇಲ್ಲ, ನಾವು ಈ ಗಾಡಿನೇ ಯೂಸ್ ಮಾಡಲ್ಲ. ಒಂದು ದಿವಸ ನಾವು 1 ಅವರ್ ಎಲ್ಲರೂ ಹೋಗಿ ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ಗೌರ್ಮೆಂಟ್ ಬಗ್ಲೇಬೇಕು. ನಮ್ಮ ಮುಂದೆ ಗೌರ್ಮೆಂಟ್ ಏನು ದೊಡ್ಡದಲ್ಲ, ನಾವು ಡಿಸೈಡ್ ಮಾಡಿದ್ರೆ. ಯಾಕಂದರೆ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಿರೋದು. ನಾವು ಯಾವಾಗ ಒಂದು ಜಾತಿ ನೋಡಿ ಓಟ್ ಹಾಕ್ತೀವಿ, ನೋಟ್ ಇಸ್ಕೊಂಡು ಓಟ್ ಹಾಕ್ತೀವಿ, ಮುಗಿದೋಯ್ತು ನಮ್ಮ ಕತೆ. ಈಗ ನಮ್ಮ ವ್ಯವಸ್ಥೆ ಏನು ನಡೀತಾ ಇದೆ, ನೋಟ್ ಕೊಟ್ರೇ ಓಟು. ಈಗ ಏನಾಗಿ ನೋಡಿ, ನಾನು ನೋಟ್ ತೊಗೊಳ್ಳಲ್ಲ, ಆದರೆ ನನ್ನ ಹೆಸರಲ್ಲಿ ಬೇರೆ ಯಾರೋ ನನ್ನದನ್ನ ದುಡ್ಡನ್ನು ತಿನ್ಬಿಟ್ಟಿರ್ತಾರೆ. ಅದನ್ನು ತಪ್ಸೋಕ್ಕಾಗುತ್ತಾ? ಮಾಡಬೇಕು, ರೆವಲ್ಯೂಷನ್ ನಾವು ತರಬೇಕು. ಈಗ ನೋಡಿ, ನಾನು ಈಗ ಬೆರಳು ತೋರಿಸಿದ್ರೆ ಇದು ಅವ್ರ ಕಡೆ ನೋಡಿ ತೋರಿಸ್ತಾ ಇದೆ. ಯಾರೋ ರಾಜಕಾರಣಿಗಳು ಕರಪ್ಷನ್ ಅಂತ ಬಂದಾಗ ಯಾರು ತೋರಿಸ್ತೀವಿ ನಾವು? ರಾಜಕಾರಣಿ. ಒಂದು ಬೆರಳು ಯಾರ ಕಡೆ ತೋರಿಸ್ತಾ ಇದೆ? ಪಕ್ಕದಲ್ಲಿ. 3 ಬೆರಳು ಯಾರ ಕಡೆ ತೋರಿಸ್ತಾ ಇದೆ? ನಮ್ಮ ಕಡೆ. ನಮ್ಮಲ್ಲಿರೋ ತಪ್ಪನ್ನ ನಾವು ತಿದ್ಕೋಬೇಕು. ಆವಾಗ ನೋಡಿ ರೆವಲ್ಯೂಷನ್ ಆಗುತ್ತೆ. ಈ 3 ಬೆರಳನ್ನ ಸರಿ ಮಾಡ್ಕೊಳ್ಳಿ. ಈ 3 ಬೆರಳು ಸರಿ ಆದಾಗ ಮುಷ್ಟಿ ಆಗುತ್ತೆ, ಆವಾಗ ಯಾರಿಗೆ ಬೇಕಾದ್ರೂ ಗುದ್ಬೋದು.
ನಾವು ತಿದ್ಕೋಬೇಕು ಫಸ್ಟು. ನಮ್ಮಲ್ಲಿ ಎಷ್ಟು ಕರಪ್ಷನ್ ಇದೆ, ನಾವು ಎಷ್ಟು ಸರಿ ಇದ್ದೀವಿ, ಇದು ಇಂಪಾರ್ಟೆಂಟು ಮೊದಲನೇದಾಗಿ. ನಮ್ಮನ್ನು ನಾವು ತಿದ್ಕೊಳ್ಳೋಣ. ನೆಕ್ಸ್ಟ್ ಎಲೆಕ್ಷನ್ ಮತ್ತು ಆ ಗುರುಗಳ ನನಗೆ ನೋಟು ಬೇಡ, ನಾನು ಓಟ್ ಹಾಕ್ತೀನಿ, ಈ ವರ್ಷ ಇಷ್ಟು ಕೆಲಸ ಆಗಬೇಕು ನಮಗೆ ನಮ್ಮ ಏರಿಯಾದಲ್ಲಿ. ಈಗ ಒಬ್ಬೊಬ್ಬ ಏರಿಯಾದಲ್ಲಿ ಒಬ್ಬರು ಹೋಲ್ಡ್ ಇರ್ತದೆ, ಆ ಏರಿಯಾದಲ್ಲಿ ಲೀಡ್ರನ್ನ ರೆಡಿಕ್ಟ್ ಮಾಡ್ಕೊಳ್ಳಿ. ಈಗ ಯಾರು ಬರ್ತಾರೆ ಓಟ್ ಕೇಳೋದಕ್ಕೆ, ಎಲೆಕ್ಷನ್ ಅನೌನ್ಸ್ ಆಗ್ತಿದ್ದಂಗೆ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ನೀವು ಪ್ರಚಾರನೇ ಮಾಡಬೇಡಿ, ನೀವು ಪ್ರಚಾರನೇ ಮಾಡಬೇಡಿ. ನಾವು ಓಟ್ ಹಾಕ್ತೀವಿ ನಿಮಗೆ, ನಮಗೆ ಇಷ್ಟು ಡೆವಲಪ್ಮೆಂಟ್ ಆಗಬೇಕು, ನಮಗೆ ಬಾಂಡ್ ಬರ್ಕೊಡಿ. ಈ ನಿಮ್ಗೆ ಏನು ಸಂಬಳ ಸಿಗ್ತಿದೆ 10% ತಿಂತೀರಾ ತಿನ್ನಿರಿ, ಪ್ರಾಜೆಕ್ಟಲ್ಲಿ 10% ತಿಂತೀರಾ ತಿನ್ನಿರಿ, 80% ಕೆಲಸ ಮಾಡಿ ಅಂತ ಕೇಳಿ. ಯಾಕೆ ಬದಲಾಗಲ್ಲ ನಾವು ನೋಡ್ತೀವಿ ಅಲ್ವಾ? ಇವಾಗ ನೀವು ತಿಳಿಸ್ಕೊಟ್ರಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದಕ್ಕಾದ್ರೂ ನಾವು ಹೋಗಿ ಪ್ರೊಟೆಸ್ಟ್ ಮಾಡಬೇಕು, ನಾವು ಹೋಗ್ಬಿಟ್ಟು ಜನಗಳನ್ನ ಸೇರಿಸಬೇಕು, ಜನಗಳ ಜೊತೆ ನಾವು ಮುಂದೆಗಡೆ ನಿಂತ್ಕೊಂಡು ನಾವು ಹೋರಾಟ ಮಾಡಬೇಕು ಅನ್ನೋಂತ ತಿಳಿಸಿದ್ರಿ. ಆದ್ರೆ ಸಾಕಷ್ಟು ಹೋರಾಟಗಳಾಗಿರ್ಬೋದು, ಸಾಕಷ್ಟು ಒಂದಷ್ಟು ಯುದ್ಧದ ರೀತಿಯಲ್ಲೇ ನಡೆದಿದೆ. ಸಾಕಷ್ಟು ಎಷ್ಟೋ ದಿನ ಪ್ರೊಟೆಸ್ಟ್ ಕುತ್ಕೋತಾರೆ ಜನ. ಇವತ್ತಿಗೂ ಸಾಕಷ್ಟು ಒಂದಷ್ಟು ಪ್ರೊಟೆಸ್ಟ್ಗಳಿಗೆ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನ್ಯಾಯ ಸಿಕ್ಕಿಲ್ಲ ಅಂದಾಗ ಏನಾಗುತ್ತೆ, ಇದು ನಾವೊಂದು ವ್ಯವಸ್ಥೆನಲ್ಲಿ ಇದ್ದೀವಿ. ವ್ಯವಸ್ಥೆನಲ್ಲಿ ನಾವು ಹೋದಾಗ ಏನಾಗುತ್ತೆ, ಅದು ಟೈಮ್ ತಗೊಳುತ್ತೆ. ಮತ್ತು ಈ ಕೆಲವರಲ್ಲಿ ಈ ಚಳವಳಿಗಳು ಹೋರಾಟಗಾರರು ಬರೀ ದುಡ್ಡು ಮಾಡಬೇಕು ಅಂತಾನೆ ಮಾತ್ರ ಗಲಾಟೆ ಮಾಡ್ತಾರೆ ಹೊರತು ನಿಜವಾಗಿ ಹೋರಾಟ ಮಾಡೋರು ಭಾಳ ಕಡಿಮೆ. ನಿಜವಾಗ್ಲೂ ನಿಸ್ವಾರ್ಥದಿಂದ ಹೋರಾಟ ಮಾಡೋಕ್ಕೋ ಸಂಸ್ಥೆಗಳಲ್ಲಿ ಅವ್ರ ಎಥಿಕ್ಸ್ ಇರೋದು ತುಂಬಾ ಕಡಿಮೆ. ಅವ್ರು ಏನಂದರೆ ನೋಡಬೇಕು, ಏನೋ ಸೌಂಡ್ ಮಾಡಬೇಕು, ಅಲ್ಲಿ ದುಡ್ಡು ಮಾಡಬೇಕು, ಈ ಥರದ್ದು. ಯಾಕಂದ್ರೆ ನಾವು ಸುಮಾರು 30 ವರ್ಷದಿಂದ ನೋಡ್ಕೊಂಬರ್ತೀವಿ ಈ ಹೋರಾಟಗಳನ್ನ. ನಾವು ಹೋರಾಟ ಗೆಲ್ತಿದ್ದೀವಿ, ನಾವು ಹೋರಾಡ್ತಿರ್ತೀವಿ. ಲೀಡರ್ಗಳು 1 ಅವರ್ ಇಲ್ಲಿರ್ತಾರೆ, ಬಾಕಿ ಅವರಲ್ಲಿ ಅವ್ರ ಎಂಜಾಯ್ಮೆಂಟ್ ಅವ್ರು ಮಾಡ್ತಿರ್ತಾರೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ನಾವು ಯಾರ ಜೊತೆ ಹೋರಾಟ ಮಾಡಬೇಕು, ಯಾವ ಥರ ಹೋರಾಟ ಮಾಡಬೇಕು. ಇವತ್ತು ನೋಡಿ, ಪಬ್ಲಿಕ್ ಮೀಡಿಯಾ ಇದೆ, ಇದೇನಿದೆ ನಮ್ಮ ಹತ್ರ, ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾ. ಇದು ಧೀರುಭಾಯ್ ಅಂಬಾನಿನವರು 2003ರಲ್ಲಿ ಇಂಟರ್ನೆಟ್ನ ಇಂಟ್ರೊಡ್ಯೂಸ್ ಮಾಡಿ ಏನಂದ್ರು ಕರೆದು ಗೊತ್ತಾ? ಕರ್ಲೋ ದುನಿಯಾ ಮುಟ್ಟಿಮೆ ಅಂದರು. ಅದ್ರ ಅರ್ಥ ಏನಿದೆ ಗೊತ್ತಾ? ಪ್ರಪಂಚನೇ ನಿಮ್ಮ ಕೈಯಲ್ಲಿದೆ, ನೀವು ಇಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಆಟ ಆಡ್ಬೋದು, ಏನು ಬೇಕಾದರೂ ರೆವಲ್ಯೂಷನ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿದೆ, ಮಾಡಿ ರೆವಲ್ಯೂಷನ್ ಮಾಡಿ. ನೋಡಿ, ಒಂದು ಕಡೆ ಸಿಂಪಲಾಗಿ ಹೇಳ್ತೀನಿ, ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಪ್ಯಾಸೆಂಜರ್ ಇರ್ತಾರ. ಈಗ ನಾನೇ 2 ವೀಲರ್ಲಿ ಇರ್ತೀನಿ, ಮುಂದಗಡೆ ಯಾರಾದರೂ ಓಡಿಸೋರು ಇದ್ದಾರೆ ಅಂದರೆ ನಾನು ಇಳಿದು ಹೋಗ್ಬಿಟ್ಟು ಟ್ರಾಫಿಕ್ನ ಕ್ಲಿಯರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ನಮ್ಮಲ್ಲೇ ಇದೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಪರಿಹಾರ ಸಿಗೋದಿಲ್ಲ. ನಾವು ಮೋಟಿವೇಟ್ ಆಗಬೇಕು, ನಾವು ಇನಿಷಿಯೇಟ್ ಆಗಬೇಕು. ಎಲ್ಲಿವರೆಗೂ ನಾವು ನೀರಿಗೆ ಧುಮ್ಕೋದಿಲ್ಲ, ಬೇರೆಯವ್ರಿಗೆ ನೀವು ನೀರಿಗೆ ಧುಮುಕಿ ಈಜಾಡಿ ಅಂತ ಯಾರು ಈಜಾಡ್ತಾರಾ? ನೀವೇ ದಡದಲ್ಲಿ ಕೂತಿದ್ದೀರಾ. ಪ್ರತಿಯೊಂದು ನಮ್ಮಲ್ಲೇ ಇದೆ. ನಮ್ಮಲ್ಲಿ ಹೆಂಗೆ ಅಂದರೆ, ನಮ್ಮ ಜನ ನಾವು ಆಂಜನೇಯ ಇದ್ದಂಗೆ. ಹನುಮಂತನಿಗೆ ಒಂದು ಶಾಪ ಇದೆ, ಏನಂದರೆ ಅಪಾರ ಬಲವಂತ ಅವನು. ಆದರೆ ಅವನ ಬಲವನ್ನು ಅವನಿಗೆ ಜ್ಞಾಪಿಸ್ಬೇಕು. ಸ್ತುತಿಗಾನ ಮಾಡಿದಾಗಲೇ ಅವನು ಎದ್ದೊಳೋದು. ನಮ್ಮ ಜನನೂ ಹಾಗೇನೆ, ನಾವು ಎದ್ದು ನಾವು ತೋರಿಸಿ ಅವ್ರು ಕರೆದ್ರೇ ಬರೋದವರು. ಎಲ್ಲರೂ ಅದೇ ಮಾಡೋದು. ಯಾಕಂದರೆ ಅದು ಕಾಮನ್ ಮೆಂಟಾಲಿಟಿ. ಯಾಕಂದರೆ ಅವ್ರ ಟೆನ್ಷನ್ ಅವ್ರಿಗೆ ಇರ್ತದೆ. ಈಗ ನಿಮಗೆ ಇದು ಕರ್ತವ್ಯ, ನೀವು ಮಾಡ್ತಾ ಇದ್ದೀರಾ. ಅದೇ ಬೇರೆ ಕೆಲಸ ಆದರೆ ಇದನ್ನು ಮಾಡ್ತೀರಾ? ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಾಡಬೇಕು ಅಂದ್ರೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ನಾನು ಅರ್ಜೆಂಟಾಗಿ ವೈಟ್ ಫೀಲ್ಡ್ಗೆ ಹೋಗಬೇಕು, ಬಟ್ ಇಲ್ಲಿ ಒಂದು ಸಂದೇಶ ಇದೆ, ನನ್ನ ಹತ್ರ ಇರೋ ವಿಚಾರ ಪಬ್ಲಿಕ್ ಸಿಗುತ್ತೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಾರ್ಥನೂ ಇದೆ, ನಿಸ್ವಾರ್ಥನೂ ಇದೆ ಅಲ್ವಾ? ಸೊ ಫಸ್ಟ್ ಏನಿರಬೇಕು, ಸ್ವಾರ್ಥ ಇರಬೇಕು, ನಾನು ಅನ್ನೋದು ಇರಬೇಕು. ಬಟ್ ಅದರಲ್ಲಿ ನಿಸ್ವಾರ್ಥತೆ ಇದ್ದರೆ ಸಾಧನೆ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತದೆ ಅಲ್ವಾ? ಸರ್, ಇನ್ನು ನೀವು ಸಮಾಜಕ್ಕೆ ಆಗಿರ್ಬೋದು, ವೀಕ್ಷಕರಾಗಿರ್ಬೋದು ತಿಳಿಸಿರುವಂತಹ ಒಂದು ಸಂದೇಶ ಅಂದರೆ, ಪ್ರತಿಯೊಂದಕ್ಕೂ ಮುನ್ನುಗ್ಗಿ ನೀವು ಮುನ್ನುಗ್ಗಿದ್ರೆ ನೀವು ಸಮಾಜ ಬದಲಾಗುತ್ತೆ. ನೀವು ಬದಲಾಗ್ರಿ, ನಾವು ಬದಲಾದ್ರೆ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ನಾನು ನಕ್ಕರೇನೆ ಕನ್ನಡಿ ಪ್ರತಿಬಿಂಬ. ನಾನು ನಕ್ಕರೆ ನೀವು ನಗ್ತೀರಾ. ನಾನು 10 ಸತಿ ನಕ್ಕಿ ನೀವು ನಗಲಿ ಅಂದ್ರೆ 1 ಸತಿ ಆದ್ರೂ ನಗ್ತೀರಲ್ವಾ? ನೀವು ಬೆಳಗಿಂದ ಹೊರಗಡೆ ಬಂದಾಗ ಯಾರಾದ್ರೂ ಸಹ ಗುಡ್ ಮಾರ್ನಿಂಗ್ ಅಂತಾರೆ, ಮಾಡಿ ಅಂತಾರೆ, ಏನೋ ಟೆನ್ಷನ್ ಇದ್ರೂ ಮರ್ತು ಬಿಡ್ಬೋದು. ಆದರೆ 10 ಸತಿ ನೀವು ಹೇಳಿ, 11ನೇ ಸತಿ ಆ ವ್ಯಕ್ತಿ ನಗಲಿಲ್ಲ ಅಂದರೆ ಕೇಳಿ. ಮರ ಕೂಡ ಮಾತಾಡುತ್ತಂತೆ. ಮರವನ್ನು ಮಾತಾಡಿಸೋ ಶಕ್ತಿ ಮನುಷ್ಯನಲ್ಲಿದೆ. ಸತ್ತೋಗಿರೋ ಮರನೂ ಕೂಡ ಉಳಿಸೋ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ದೇವರು ಈ ದೇಹದಲ್ಲಿ ಅವನ ಆತ್ಮ, ಮಾನವ, ದಾನವ, ದೈವ 3 ಕೊಟ್ಟಿದ್ದಾನೆ. ನಿಮ್ಗೆ ಯಾವ್ದು ಬೇಕಾದ್ರೂ ಎತ್ಕೊಂಡೋಗಿ. ನಿಮ್ಮ ಜೀವಿತಾವಧಿನಲ್ಲಿ ನೀವು ಯಾರಿಗೂ ಏನೂ ತೊಂದರೆ ಕೊಡದೆ ನಿಮ್ಮ ಪಾಡಿಗೆ ನೀವು ಬದುಕಿದ್ರೆ ನೀವು ಮಾನವ. ಒಬ್ಬರಿಗೆ ತೊಂದರೆ ಮಾಡಿ ಒಬ್ಬರು ಊಟ ಕಿತ್ಕೊಂಡು ಒಬ್ಬರು ಜೀವ ಹಾನಿ ಮಾಡಿದ್ರೆ ನೀವು ದಾನವ. ಹಸಿದಿರೋನಿಗೆ ಊಟ, ಕಷ್ಟದಲ್ಲಿರೋನಿಗೆ ಸಹಾಯ, ಒಂದು ಏನೋ ಧೈರ್ಯ ಹೇಳಿದ್ರೆ ನೀವು ದೇವರಾಗ್ತೀರಾ. ನಿಮಗೆ ಬಿಟ್ಟಿದ್ದು. ನೀವೇನಾಗ್ತೀರಾ ನಿಮಗೆ ಬಿಟ್ಟಿದ್ದು. ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನೀವು ಮಾನವರಾಗ್ತೀರಾ, ದಾನವರಾಗ್ತೀರಾ, ದೈವರಾಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನೀವು ಏನು ಬೇಕಾದ್ರೂ ಮಾಡ್ಬೋದು.